Next question, two poles of equal heights are standing opposite to each other on either side of road which is 80 meter wide from a point between them on the road. The angles of elevation of the top of the poles are 60 degree and 30 degree respectively. Find the height of the poles and the distance of the point from the ಪೋಲ್ಸ್ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಕ್ವೆಶ್ಚನ್ ಇದು ಕೂಡ ತುಂಬಾ ಈಸಿಯಾಗಿ ಸಾಲ್ವ್ ಮಾಡಿಬಿಡಬಹುದು. ನೋಡಿ, ಇದೊಂದು ವೈಡ್ ರೋಡ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳಿದ್ರೆ 80 ಮೀಟರ್ ಡಿಸ್ಟೆನ್ಸ್ ಇದೆ. ಸೊ ಇದಕ್ಕೆ ನಾನು ಎರಡು ಈಕ್ವಲ್ ಪೋಲ್ಸ್ ಇದೆಯಂತೆ, ಎರಡರದ್ದು ಪೋಲ್ಸ್ದು ಲೆಂತ್ ಸೇಮ್ ಇದೆ. ಇದು ಎಷ್ಟು ಇದೆಯೋ ಇದು ಅಷ್ಟೇ ಇದೆಯಂತೆ. ಸೊ ಯಾವುದೋ ಒಂದು ಬಿಟ್ವೀನ್ ಪಾಯಿಂಟಿಂದ ಆ್ಯಂಗಲ್ ಆಫ್ ಎಲಿವೇಶನ್ನ ತಗೋತಾ ಇದ್ದಾರೆ. ಸೊ ಇದು ನನಗೆ ಆ್ಯಂಗಲ್ ಆಫ್ ಎಲಿವೇಶನ್ನು 60 ಡಿಗ್ರಿ ಇದೆಯಂತೆ. ಇದ್ರದ್ದು ಆ್ಯಂಗಲ್ ಆಫ್ ಎಲಿವೇಶನ್ ನನಗೆ 30 ಡಿಗ್ರಿ ಇದೆಯಂತೆ. ಸೊ ಹಾಗಾದರೆ ನನಗೆ ಇದ್ರದ್ದು ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ವೆರಿ ಸಿಂಪಲ್ ಕ್ವೆಶನ್. ಇದೇ ಥರದ ಕ್ವೆಶನ್ ಇವಾಗ ತಾನೇ ಪ್ರೀವಿಯಸ್ ನಾವು ಸಾಲ್ವ್ ಮಾಡಿದ್ವಿ. ಇಲ್ಲಿಂದ ಇಲ್ಲಿಗೆ ನನಗೆ 80 ಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ ನನಗೆ 80 ಮೀಟರ್ ಇದೆ. ಸೊ ಆದರೆ ಅಲ್ಲಿ ನಮಗೆ ಒಂದ್ರದ್ದು ಲೆಂತ್ ಕೊಟ್ಟಿದ್ದು, ಬಟ್ ಇದರಲ್ಲಿ ಕೊಟ್ಟಿಲ್ಲ ಆ ಥರ. ಸೊ ಇದು 80 ಮೈನಸ್ ಎಕ್ಸ್ ಆಗುತ್ತೆ. ಇದನ್ನು ಎಕ್ಸ್ ಅಂತ ಇಟ್ಕೊಂಡ್ರೆ ಸೊ ನಂಗೆ ಅವಾಗ ಪಾಯಿಂಟ್ ಏನಾಗುತ್ತೆ ಅಂದರೆ ಎ ಬಿ ಸಿ ಡಿ, ಈ ಪಾಯಿಂಟ್ನ ಪಿ ಅಂತ ತಗೊಳ್ಳೋಣ, ಸರಿನಾ? ಸೊ ಇವಾಗ ನನಗೆ ಎ ಬಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಗೊತ್ತು. ಎ ಬಿ ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು 80 ಮೀಟರ್. ಸೊ ಬಿ ಸಿ ಈಸ್ ಈಕ್ವಲ್ ಟು ಎ ಡಿ ವಿಲ್ ಬಿ ಈಕ್ವಲ್ ಟು ಹೈಟ್ ಆಫ್ ದ ಪೋಲ್ ಆಗುತ್ತೆ. ಹೈಟ್ ಆಫ್ ಪೋಲ್ ಆಗುತ್ತೆ. ಹೈಟ್ ಆಫ್ ಪೋಲ್ ಎಷ್ಟಿದೆ ಅಂತ ಹೇಳಿದ್ರೆ ಎರಡರದ್ದು ಸೇಮು, ಅದು ಹೆಚ್ಚಿದೆ ಅಂತ ಹೇಳಿ ತಗೊಳ್ಳೋಣ. ಸೊ ಇವಾಗ ಕನ್ಸಿಡರ್ ದ ಟ್ರಯಾಂಗಲ್ ಪಿ ಬಿ ಸಿ. ಕನ್ಸಿಡರ್ ದ ಟ್ರಯಾಂಗಲ್ ಪಿ ಬಿ ಸಿ. ಸೊ ಪಿ ಬಿ ಸಿ ಟ್ರಯಾಂಗಲ್ನ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಸೊ ನಾವು ಈಸಿಯಾಗಿ ಇಲ್ಲಿಗೆ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಸೆಟ್ ಸೊ ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಪಿ ಬಿ. ಸೊ ಟ್ಯಾನ್ 60 ಡಿಗ್ರಿ ಅಂದರೆ ಅರ್ಥ ಏನು? √3. ಬಿ ಸಿ ಅಂತಂದರೆ ಹೆಚ್ ಡಿವೈಡೆಡ್ ಬೈ 80 ಮೈನಸ್ ಎಕ್ಸ್ ಆಗುತ್ತೆ. ಸೊ ಹೆಚ್ ಈಸ್ ಈಕ್ವಲ್ ಟು √3 ಆಫ್ 80 ಮೈನಸ್ ಎಕ್ಸ್. ದಿಸ್ ಇಸ್ ದ ಇಕ್ವೇಶನ್ ನಂಬರ್ 1 ಅಂತ ಹೇಳಿ ತಗೊಳ್ಳೋಣ. ಸೊ ಅದೇ ಥರ ಕನ್ಸಿಡರ್ ದ ಟ್ರಯಾಂಗಲ್ ಎ ಪಿ ಡಿ. ಎ ಪಿ ಡಿ ಟ್ರಯಾಂಗಲ್ನ ತಗೊಂಡ್ರೆ ನಾವು ಈ ಎ ಪಿ ಡಿ ಟ್ರಯಾಂಗಲ್ ಒಳಗಡೆ ಟ್ಯಾನ್ 30 ಡಿಗ್ರಿ ವಿಲ್ ಬಿ ಈಕ್ವಲ್ ಟು ಎ ಡಿ ಬೈ ಎ ಪಿ. AD by AP. So tan 30 degree will be equal to 1 by √3 ಆಗುತ್ತೆ. AD is nothing but H divided by AP ಅಂತ ಅಂದರೆ X ಆಗುತ್ತೆ. So H will be equal to X divided by √3. So ಇದು ನಮಗೆ ಈಕ್ವೇಷನ್ ನಂಬರ್ 2 ಆಯಿತು. ಇವೆರಡು ಈಕ್ವೇಷನ್ಸ್ನ ನಾವು ಕಂಪೇರ್ ಮಾಡಿದಾಗ ನಮಗೆ ಯಾವ ರೀತಿ ಸಿಗುತ್ತೆ ಅಂತ ಹೇಳಿದ್ರೆ, H ಜಾಗಕ್ಕೆ ನಾವೇನೊಂದು ಸಬ್ಸ್ಟಿಟ್ಯೂಷನ್ ಮಾಡೋಣ. X divided by √3 is equal to √3 of 80 minus X ಆಯಿತು. ಸೊ √3ನ ಈ ಕಡೆ ಶಿಫ್ಟ್ ಮಾಡೋಣ. X is equal to √3 into √3 ಅಂದರೆ √3 whole square 80 minus X. ಸೊ X is equal to ಸ್ಕ್ವೇರು ರೂಟು ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಅವಾಗ 3 into 80 minus X ಆಯಿತು. ಸೊ X is equal to 3 into 80 minus 3x. 3x ಈ ಕಡೆ ಬಂದರೆ 4x ಆಗುತ್ತೆ. 4x will be equal to 3 into 80. 4 ones are 4, 4 20s. So x will be equal to 60 meters. X is equal to 60 meters. X is equal to 60 meters ಅಂದರೆ ಯಾವ ಲೆಂತು? ಎ ಪಿ ಲೆಂತು. ಅರ್ಥ ಆಯ್ತಾ? ಸೊ ಈ ಎ ಪಿ ಲೆಂತು ನನಗೆ ಇಲ್ಲಿಂದ ಈ ಪಾಯಿಂಟ್ಗೆ ಇರುವಂಥ ಲೆಂತು ಎ ಪಿ, ಅದು 60 ಮೀಟರ್ಸ್ ಆಗಿದೆ. ಸೊ ಅದೇ ಥರ ಹಾಗಾದರೆ ಪಿ ಬಿ ಲೆಂತ್ ಏನಾಗುತ್ತೆ? ಪಿ ಬಿ ಲೆಂತ್ ವಿಲ್ ಬಿ ಈಕ್ವಲ್ ಟು 80 ಮೀಟರ್ ಮೈನಸ್ ಎಕ್ಸ್ ಅಂದರೆ ಅರ್ಥ ಎಷ್ಟು? 80 minus 60 which is equal to 20 meters. So this is the length ಆಯಿತು. ಈಗ ನಮಗೆ ಹೈಟ್ ಬೇಕಲ್ವಾ? ಹೈಟ್ H will be equal to x divided by √3 ಇದೆ. ಸೊ ವಾಟ್ ಈಸ್ ಎಕ್ಸ್ ಹಿಯರ್? ಎಕ್ಸ್ ವಿಲ್ ಬಿ ಅಂದರೆ 60 ಡಿವೈಡೆಡ್ ಬೈ √3.
60 ಡಿವೈಡೆಡ್ ಬೈ √3 ಆಗುತ್ತೆ. ಇದ್ರದ್ದು ಲೆಂತ್ ನಮಗೆ 60 ಡಿವೈಡೆಡ್ ಬೈ √3 ಅಂತ ಅಂದರೆ ಇದನ್ನು ಹೀಗೆ ಕೂಡ ಇಡ್ಬೋದು, ಅಥವಾ ಇನ್ನೂ ಸಿಂಪ್ಲಿಫೈ ಮಾಡ್ತೀರಿ ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ √3 ಮಾಡ್ಕೊಳ್ಳಿ. ಆಗ h ಇಸ್ ಈಕ್ವಲ್ ಟು 60 √3 ಡಿವೈಡೆಡ್ ಬೈ √3 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟು 2 ಕ್ಯಾನ್ಸಲ್. ಸೊ h ಇಸ್ ಈಕ್ವಲ್ ಟು 60 √3 ಡಿವೈಡೆಡ್ ಬೈ 3. 3 1s 3, 20s. ಸೊ h ಇಸ್ ಈಕ್ವಲ್ ಟು 20 √3 meters. ಸೊ ದಿಸ್ ಇಸ್ ದ ಆನ್ಸರ್. ವೆರಿ ಸಿಂಪಲ್ ಅಲ್ವಾ? ಎಸ್, 5 ಮಾರ್ಕ್ಸ್ಗೆ ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡು ಹೋಗಬೇಕು. ಏನಿಲ್ಲ, ನೀವು ಟ್ಯಾನ್ ಥೀಟಾ ಅಪ್ಲೈ ಮಾಡೋದೆಲ್ಲಿ, ಸೈನ್ ಥೀಟಾ ಅಪ್ಲೈ ಮಾಡೋದೆಲ್ಲಿ, ಕಾಸ್ ಥೀಟಾ ಅಪ್ಲೈ ಮಾಡೋದೆಲ್ಲಿ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ಈಸಿಯಾಗಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಮಾಡ್ಕೊಂಡು